ಬರ್ತ್ಡೇ ಶಾಪಿಂಗ್ ಗಾನ್ ರಾಂಗ್. ತಿನ್ಬೋದು ಅಷ್ಟೇ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ಸ್ಯಾಟರ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ, ಬಟ್ ಅದು ಒಂದೆರಡು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ನಾನು ಇಂಟ್ರೋಯಿಂದ ಸ್ಟಾರ್ಟ್ ಮಾಡಿ ಸ್ಯಾಟರ್ಡೇ ವ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶನಿವಾರ ನಮ್ಮ ಚಿನ್ನು ಬರ್ತಡೇಗೆ ಅಂತೇಳಿ ಶಾಪಿಂಗ್ ಹೋಗಿದ್ವಿ. ಅಂದರೆ ಈ ವೀಕು 19th ಇದೆ ಅವಳ ಬರ್ತಡೇ, ಮಂಡೇ ಬರುತ್ತೆ. ಮತ್ತು ನಾವು ಸ್ಯಾಟರ್ಡೇ ಸಂಡೇ ಹೋದರೆ ಸಿಗಲಿಲ್ಲ ಅಂತ ಅಂದರೆ ಸರಿ ಹೋಗಲ್ಲ ಅಂಥೇಳಿ ಈ ವೀಕೆ ಹೋಗ್ಬಿಟ್ಟು ಸ್ವಲ್ಪ ಶಾಪ್ ಮಾಡ್ಕೊಂಡು ಬಂದ್ವಿ. ಇನ್ನೂ ಒಂದು ಸ್ವಲ್ಪ ಶಾಪಿಂಗ್ ಇದೆ, ಅದನ್ನು ಸ್ವಲ್ಪ ಆನ್ಲೈನಲ್ಲಿ ಮಾಡಿದ್ದೀವಿ. ಒಂದು ಸ್ವಲ್ಪ ಇದರಲ್ಲಿ ಏನಪ್ಪ ಹೊರಗಡೆ ಶಾಪಲ್ಲಿ ತೊಗೊಂಡಿದ್ದೀವಿ. ಹೊರಗಡೆ ಶಾಪಲ್ಲಿ ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಮೊದಲು ಎಲ್ಲೆಲ್ಲಿ ಶಾಪ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಬನ್ನಿ. ಅದಾದಮೇಲೆ ನಾನು ನಿಮಗೆ ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಾಗೆಯೇ ಒಂದಷ್ಟು ಜನ ಲಿಂಕ್ನ ಕೇಳ್ತಾ ಇರ್ತೀರ, ಡ್ರೆಸ್ ಲಿಂಕು, ಹಾಗೆಯೇ ಪಾತ್ರೆಗಳದ್ದು ಲಿಂಕ್ ಎಲ್ಲ ಕೊಡಿ ಅಂತ ಹೇಳ್ಬಿಟ್ಟು. ನಾನು ಆದಷ್ಟು ಪ್ರತಿ ಬ್ಲಾಗಲ್ಲೂ ಇನ್ಮೇಲಿಂದ ಎಲ್ಲ ಲಿಂಕ್ಸ್ನೂ ಅಪ್ಡೇಟ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಆಮೇಲೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಫಸ್ಟ್ ಹಾಕ್ಕೊಂಡಿದ್ದಲ್ಲ ನೈಟಿ, ಅದನ್ನು ಕೇಳಿದರೆ, ಬಟ್ ಅದರದ್ದು ಲಿಂಕ್ ಏನಿಲ್ಲ. ಅದು ನಾನು ಹೊರಗಡೆ ಶಾಪಲ್ಲಿ ತೊಗೊಂಡಿದ್ದು, ಹಾಗಾಗಿ ಅದರದ್ದು ಲಿಂಕ್ ಏನಿಲ್ಲ. ನನಗೆಲ್ಲೂ ಹೋಗಿದ್ದೆ, ಅದು ಒಂದು ಜಾಕೆಟ್ ತೊಗೋಬೇಕಂತ ಹೋಗಿದ್ವಿ, ಅಲ್ಲಿ ತೊಗೊಂಡಿದ್ದದು. ಹಾಗಾಗಿ ಅದರದ್ದು ಲಿಂಕ್ ಏನಿಲ್ಲ. ಪಾತ್ರೆಗಳ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಹಾಗೆಯೇ ಇದು ಬಂದುಬಿಟ್ಟು ಹೊರಗಡೆ ಶಾಪಲ್ಲಿ ತೊಗೊಂಡಿರೋದು, ಇದ್ರದ್ದು ಕೂಡ ಲಿಂಕ್ ಏನೂ ಇಲ್ಲ. ಹಾಗೆ ಆನ್ಲೈನಲ್ಲಿ ಕೂಡ ನನ್ನ ಚಿನ್ನಿಗೆ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೀನಿ. ಅದು ಎಲ್ಲಿ ಏನು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಇವಾಗ ವಿಡಿಯೋನ ನೋಡ್ಕೊಂಡು ಬನ್ನಿ, ಶಾಪಿಂಗ್ ವಿಡಿಯೋ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ, ನೋಡಿ ಇಲ್ಲಿ ಹಾಯ್ ಹೇಳಿ. ಹಾಯ್. ಯಾರೋ ಕಮೆಂಟ್ ಮಾಡಿದ್ರು, ಅವ್ರ ಹೆಸರು ನೆನಪಾಗ್ತಿಲ್ಲ ನನಗೆ. ಅವ್ರ ಹೆಸರನ್ನ ನಾನು ಹೇಳ್ತೀನಿ, ಅವರಿಗೆ ಹಾಯ್ ಹೇಳಿ ಅವ್ರ ಮಗ ಅಂತ ಒಬ್ಬರು ಕಮೆಂಟ್ ಮಾಡಿದ್ರು. ಹೆಸರು ಗೊತ್ತಿಲ್ಲ. ಹಾಯ್ ಎಲ್ಲರಿಗೂ ಸೇರಿಸಿ ಹಾಯ್ ಹೋಗೋಣ. ಅಮ್ಮವ್ರ ಮನೆಗೆ ಹೋಗಿ ನಮ್ಮ ಚಿನ್ನನ ಕಟ್ಕೊಂಡು ಅಲ್ಲಿಂದ ಹಾಕ್ಕೊಂಡು ₹5 kg 100 ರೂಪಾಯಿ ಅಂತ ನೋಡಿ ಈರುಳ್ಳಿ. 5 kg 100 ರೂಪಾಯಿ ಅಂತ ಈರುಳ್ಳಿ. ಸ್ವಲ್ಪ ಇದೆ ರೀ, ಮೊನ್ನೆ ತೊಗೊಂಡಿದ್ದಲ್ಲ ಅದು. ಕಾರ ಬೈಕಾ? ಕಾರಲ್ಲಿ ಹೋಗೋದಾ ಬೈಕಲ್ಲಿ ಹೋಗೋದಾ ಅಂದೆ? ಬೈಕಲ್ಲ? ಸರಿ, ಓಕೆ. ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೋಗ್ತಾ ನೋಡಿ. ಫ್ರೈಡೇ ಸ್ಕೂಲಿಂದ ಡೈರೆಕ್ಟಾಗಿ ನಾವು ಅಮ್ಮವ್ರ ಮನೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟಿದ್ದೆ ನಮ್ಮ ಚಿನ್ನೂ ಮತ್ತು ನಮ್ಮ ಕೃಷ್ಣನು. ಹಾಗಾಗಿ ಅಲ್ಲಿಗೆ ಹೋಗಿ ಅವಳನ್ನ ಕರ್ಕೊಂಡು ಬರ್ತಾ ಇರೋದು. ಇವಾಗ ಅವ್ನಿಗೇನೋ ಒಂದು ಸುಳ್ಳು ಹೇಳ್ಬಿಟ್ಟು ಇವಳನ್ನ ಮಾತ್ರ ಕರ್ಕೊಂಡು ಬಂದಿದ್ದೀನಿ. ವಿಡಿಯೋ ನೋಡಿದ್ಮೇಲೆ ಕೈ ಅಂತಾನೆ ಅವನು, ಶಾಪಿಂಗ್ ಹೋಗಿದ್ದೀರಾ ನೀವು ನನ್ನ ಬಿಟ್ಟು ಅಂತ ಹೇಳಿ. ಆದರೆ ಇಬ್ಬರೂ ಕರ್ಕೊಂಡೋದ್ರೆ ಸುಮ್ಮನೆ ಅವನು ತುಂಬ ಜಾಸ್ತಿ ಟೈಮ್ ತೊಗೊಳುತ್ತಲ್ವ, ಅವ್ನು ತುಂಬ ಬೇಜಾರು ಮಾಡ್ಕೊಳ್ತಾನೆ, ತುಂಬ ಹಠ ಮಾಡ್ತಾನೆ, ಕುತ್ಕೊಳ್ಳೋದಿಲ್ಲ, ನಿಂತ್ಕೊಳ್ಳೋದಿಲ್ಲ, ಹೋಗೋಣ ಅಂತನವನು. ಹಾಗಾಗಿ ಅವನ್ನ ಬಿಟ್ಬಿಟ್ಟು ಬಂದ್ವಿ, ಇವಳನ್ನ ಮಾತ್ರ ಕರ್ಕೊಂಡು. ನಮ್ಮ ಚಿನ್ನು ಡೈರೆಕ್ಟಾಗಿ ಸ್ಕೂಲಿಂದ ಕರ್ಕೊಂಡು ಹೋಗ್ಬಿಟ್ಟಿದ್ನ. ಅವಳಿಗೆ ಸ್ಲಿಪ್ಪರ್ ಯಾವುದೂ ಇಲ್ಲ ನಮ್ಮ ಅಮ್ಮವ್ರ ಮನೇಲಿ. ಹಾಗಾಗಿ ಬರ್ತಾ ಸ್ಕೂಲ್ ಶೂಸೇ ಹಾಕ್ಕೊಬಂದಿದ್ಲು. ಸ್ಲಿಪ್ಪರ್ ಅಂತ ಇದ್ಲು. ಅದಕ್ಕೆ ಏನು ಮಾಡಿದ್ರು ಇವರು, ಅಲ್ಲೇ ಒಂದು ಚಪ್ಪಲ್ ತೊಗೊಂಡ್ಬಿಡೋಣ, ಹೆಂಗಿದ್ರು ಒಂದು ಎಕ್ಸ್ಟ್ರಾ ಚಪ್ಪಲ್ ಇದ್ದರೆ ಏನಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಲಿಪ್ಪರ್ಸ್ನ ತೊಗೊಂಡ್ವಿ ಅವಳಿಗೆ. ಇಲ್ಲಿ ಜಯನಗರಲ್ಲಿ 200 ರೂಪೀಸು. ಚೆನ್ನಾಗಿದೆಯಾ? ಈ ಥರ ಸ್ಲಿಪ್ಪರ್ ಫಸ್ಟ್ ಟೈಮ್ ಆಮೇಲೆ ಅಲ್ಲೇ ಎದುರುಗಡೆ ಟ್ರೆಂಡ್ಸ್ ಇತ್ತು, ಹಾಗಾಗಿ ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವಳಿಗೆ ಸ್ಕೂಲ್ಗೆ ಹಾಕ್ಕೊಂಡು ಹೋಗೋಕ್ಕೆ ನಾರ್ಮಲ್ ಡ್ರೆಸ್ ಬೇಕಾಗಿತ್ತು. ಹಾಗೆಯೇ ಸಂಜೆ ಕೇಕ್ ಕಟ್ ಮಾಡಬೇಕಿದ್ರೆ ಒಂದು ಸಿಂಪಲಾಗಿ ಫ್ರಾಕ್ ಥರ ಏನಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಟ್ರೆಂಡ್ಸ್ಗೆ ಬಂದ್ವಿ. ಇಲ್ಲಿ ಅವಳು ಜಾಕೆಟ್ ಬೇಕು, ಅದು ಬೇಕು, ಇದು ಬೇಕು ಅಂತ 1 hour ನೋಡಿದ್ಲು.
ಆಮೇಲೆ ಒಂದು ಫೈನಲ್ ಮಾಡಿಬಿಟ್ಟು ತೊಗೊಂಡ್ವಿ. ಒಂದಷ್ಟು ಟ್ರೈ ಮಾಡಿದ್ಲು, ಒಂದು ಮಾತ್ರ ತೊಗೊಂಡ್ವಿ. ಇಲ್ಲಿ ನಮ್ಮ ಚಿನ್ನುಗೆ ಸ್ವಲ್ಪ ಬಟ್ಟೆ ಸೆಲೆಕ್ಟ್ ಮಾಡೋದು ಕಷ್ಟ, ಸಣ್ಣ ಇರೋದ್ರಿಂದ. ಎಲ್ಲ ಹೇಳ್ತಿರ್ತೀರ ನಿಮ್ಮ ಮಗಳು ಸಣ್ಣ ಇದ್ದಾಳೆ ಅಂತ ಹೇಳ್ಬಿಟ್ಟು, ಊಟ ಹಾಕಲ್ವ ಸರಿಯಾಗಿ ಅಂತ ಸುಮಾರು ಜನ ನನಗೆ ಅವಾಗಿಂದನೂ ಕೇಳ್ತಾರೆ, ಎದುರುಗಡೆನೂ ಕೇಳ್ತಾರೆ. ಅದಕ್ಕೆಲ್ಲ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಅವಳಿಗೆ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಅವಳಿಗೆ ಡ್ರೈ ಫ್ರೂಟ್ಸ್, ಹಾಲು, ವೆಜಿಟೇಬಲ್ಸ್ ಎಲ್ಲದನ್ನು ಕೊಡ್ತೀವಿ. ಏನು ಕೊರತೆ ಏನು ಮಾಡಿಲ್ಲ ಅವಳಿಗೆ. ಆದರೆ ಅವಳು ದಪ್ಪ ಆಗಲ್ಲ. ಡಾಕ್ಟರ್ ಹತ್ರ ಕೂಡ ಸಜೆಷನ್ ತೊಗೊಂಡಿದ್ದೀವಿ, ಸಾಕಷ್ಟು ಸರಿ ಕೌನ್ಸಿಲಿಂಗ್ ಕೂಡ ತೊಗೊಂಡಿದ್ದೀನಿ ನಾನು. ಆದರೆ ಏನೂ ಸಮಸ್ಯೆ ಇಲ್ಲ. ಡಾಕ್ಟರ್ ಹೇಳೋದು ಅವಳು ಆ್ಯಕ್ಟಿವ್ ಆಗಿದ್ದಾಳೆ, ನೀವು ಯಾಕೆ ಎಷ್ಟು ಟೆನ್ಷನ್ ತೊಗೊತೀರಾ, ಅವಳು ಸ್ಕೂಲಲ್ಲಿ ಏನಾದ್ರು ಹಿಂದೆ ಉಳಿದಿದ್ದಾಳ, ಸ್ಪೋರ್ಟ್ಸಲ್ಲಿ ಏನಾದ್ರು ಹಿಂದೆ ಇದ್ದಾಳೆ, ಯಾವುದ್ರಲ್ಲೂ ಹಿಂದೆ ಇಲ್ಲ, ಎಲ್ಲದರಲ್ಲೂ ಮುಂದೆ ಇದ್ದಾಳೆ, ಏನಕ್ಕೆ ಟೆನ್ಷನ್ ತೊಗೊತೀರಾ ಅಂತ ಹೇಳ್ತಾರೆ. ಹಾಗಾಗಿ ನಾನು ಜಾಸ್ತಿ ಟೆನ್ಷನ್ ತೊಗೊಳೋದಕ್ಕೆ ಹೋಗಲ್ಲ ಆ ವಿಷಯದಲ್ಲಿ. ಆಯಿತಾ ಖುಷಿನಾ? ಒಂದು ಸೆಟ್, ಇನ್ನೂ ಒಂದು ಸೆಟ್ ತೊಗೋಬೇಕಾ? ಬರ್ತ್ಡೇ ಶಾಪಿಂಗ್ ಗಾನ್ ರಾಂಗ್. ಯಾರ ಬರ್ತ್ಡೇ ನಡೀತಾ ಇದೆ ಇವಾಗ? ಯಾರ ಬರ್ತ್ಡೇಗೆ ಶಾಪಿಂಗ್ ಮಾಡ್ತಾ ಇದೀವಿ ಇವಾಗ? ಯಾರ ಬರ್ತ್ಡೇ ಇರೋದು? ನಂದು. ಶಾಪಿಂಗ್ ಯಾರಿಗೆ ಆಗ್ತಾ ಇದೆ? ಡ್ಯಾಡಿಗೆ. ನನಗೆ ಇಲ್ಲಿ 5 ನಿಮಿಷಕ್ಕೆ ಹಾಕೊಂಡು ಹೋಗ್ತಾ ಇದ್ದೀರಾ ಬ್ಯಾಗ್ ಒಳಗಡೆ, ಯಾವ್ದಾದ್ರು ಇಷ್ಟ ಆಗ್ತದೆ ಎಲ್ಲ. ಜಯನಗರ್ ಫುಲ್ಲು ಸುತ್ತಾಕ್ಬಿಟ್ವಿ. ಒಂದಷ್ಟು ಹೊರಗಡೆ ಶಾಪು, ಹಾಗೆಯೇ ಟ್ರೆಂಡ್ಸು, ಹಾಗೆಯೇ ಮ್ಯಾಕ್ಸು, ಆನಂತರ ವೆಸ್ಟ್ ಸೈಡು, ಈ ರೀತಿ ಸಾಕಷ್ಟು ಎಲ್ಲ ಶಾಪ್ಸು, ಮಾಲ್ಸು ಎಲ್ಲ ನೋಡಿಬಿಟ್ಟು ಅವಳಿಗೆ ಒಂದು ಜೊತೆ ತೊಗೊಂಡ್ವಿ. ಅನಿಲ್ಗೆ ಒಂದಷ್ಟು ಶಾಪ್ನ ಮಾಡಿದ್ವಿ. ಹಾಗೆಯೇ ಅವಳಿಗೆ ಶೂಸ್ ಬೇಕಿತ್ತು ಅಂತ ಕೂಡ ಒಂದಷ್ಟು ಹುಡುಕಿದ್ವಿ. ಬಟ್ ಎಲ್ಲೂ ಸಿಗಲಿಲ್ಲ ಅವಳಿಗೆ ಇಷ್ಟ ಆಗೋ ಅಂಥ ಶೂಸು. ಅನಿಲ್ ಕೂಡ ನೋಡಿ ಓಕೆ ಮಾಡಬೇಕು, ಕ್ವಾಲಿಟಿ ಎಲ್ಲ ನೋಡಬೇಕು, ಒಳ್ಳೆ ಬ್ರ್ಯಾಂಡ್ ನೋಡಬೇಕು, ಈ ರೀತಿ ನೋಡಿಬಿಟ್ಟು ತೊಗೊಳ್ತಾರವರು. ಹಾಗಾಗಿ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಅವಳಿಗೆ ಶೂಸ್ನ. ಮತ್ತು ಇನ್ನೊಂದು ಡ್ರೆಸ್ ಕೂಡ ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ. ಈ ರೀತಿ ಹೊರಗಡೆ ಹೋದಾಗ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಕಾಲೆಲ್ಲ ನೋವು ಬಂದುಬಿಡ್ತು ನನಗಂತೂ. ನಾನಂತೂ ನೀವಿಬ್ಬರು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಅಲ್ಲಿ. ನೀವಿಬ್ಬರು ಎಷ್ಟು ನೋಡ್ತೀರಾ ನೋಡಿ ಅಂತ ಹೇಳ್ಬಿಟ್ಟು. ವೆಸ್ಟ್ ಸೈಡಲ್ಲೂ ಅಷ್ಟೇ ನಂಗೆ ಸುಸ್ತಾಗಿ ಹೋಗ್ಬಿಟ್ಟಿದ್ದು, ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ. ನೀವೇನಾದರೂ ಮಾಡ್ಕೊಳ್ಳಿ, ಎಷ್ಟಾದರೂ ನೋಡ್ಕೊಳ್ಳಿ ಅಂತೇಳಿ. ಆಮೇಲೆ ಹೋಗ್ಬಿಟ್ಟು ಒಂಚೂರು ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ. ಹಾಗಾಗಿ ನಾನು ಏನೂ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಹೋಗಲಿಲ್ಲ. ಸುಸ್ತಾಗ್ಬಿಡುತ್ತೆ ಇವ್ರ ಜೊತೆ ಬಂದುಬಿಟ್ರೆ. ಏನು ಹುಡುಕ್ತಾರೆ ಅಷ್ಟು ಹುಡುಕ್ತಾರಪ್ಪ. ನನಗಂತೂ ಸಾಕು ಅನಿಸ್ಬಿಡುತ್ತೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಮ್ಯಾಕ್ಸಲ್ಲಿ ಏನೂ ತೊಗೊಳ್ಳಿಲ್ಲ, ಸುಮ್ಮನೆ ಬಂದಿದ್ದು ಇಲ್ಲಿಗೆ, ಓಡಾಡಿದ್ದು ನೋಡಿದ್ದು ಅಷ್ಟೇ, ಏನೂ ತೊಗೊಳ್ಳೇ ಇಲ್ಲ ಇಲ್ಲಿ. ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಎಷ್ಟೊಂದು ಲೇಟ್ ಆಗಿಬಿಟ್ಟಿತ್ತು. ಅನಿಲ್ಗೆ ಶಾಪಿಂಗ್ಗೆ ಜಾಸ್ತಿ ಟೈಮ್ ತೊಗೊಳ್ತು. ಅವರು ಏನು ಶಾಪ್ ಮಾಡ್ತೀನಿ ಅಂತ ಏನು ಅಂದ್ಕೊಂಡು ಹೋಗಿರಲಿಲ್ಲ. ನಮ್ಮ ಚಿನ್ನುಗೆ ಡ್ರೆಸ್ ತೊಗೋಬೇಕು ಅಂತ ಅಂದ್ಕೊಂಡೇ ಹೋಗಿದ್ದು. ಡ್ರೆಸ್ಸು, ಶೂಸು, ಹಾಗೆಯೇ ಏನು ಆಕ್ಸೆಸರೀಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡೇ ಹೋಗಿದ್ದು. ಬಟ್ ಅವರು ಶಾಪಿಂಗ್ ಶುರು ಮಾಡಿಬಿಟ್ರು. ಅವ್ರು ಶಾಪಿಂಗ್ ಶುರು ಮಾಡಿದ್ರೆ ಹೆಂಗಸರಿಗಿಂತ ಹೆಚ್ಚು ಅವರು ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದಿದೆ ಅಂತ ಹೇಳ್ಬಿಟ್ಟು ತೊಗೊಳ್ತಾನೆ ಇರ್ತಾರೆ. ಹಾಗಾಗಿ ಅವ್ರ ಶಾಪಿಂಗಲ್ಲೇ ನಮ್ಗೆ ಅಲ್ಲಿ ಒಳಗಡೆ ಇಷ್ಟು 8:30, 9 o'clock ಆಗೋಯ್ತು. ಮನೆಗೆ ಬರೋ ಅಷ್ಟರಲ್ಲಿ 9:30 ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಬಂದುಬಿಟ್ಟು ನಾನು ಚಪಾತಿ ಮಾಡಿದೆ, ಅನಿಲ್ ಟೊಮೆಟೊ ಗೊಜ್ಜು ಮಾಡಿದ್ರು. ಊಟ ಮಾಡಿದ್ವಿ. ಅನ್ನ ಸ್ವಲ್ಪ ಇತ್ತು, ಮಧ್ಯಾಹ್ನ ಮಾಡಿದ ಅನ್ನ ಇತ್ತು. ಹಾಗಾಗಿ ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡ್ಕೊಂಡು ತಿಂದ್ವಿ. ಆಗ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀವಿ, ನೋಡ್ಕೊಂಡು ಬನ್ನಿ, ನಿಮಗೆ ಇಷ್ಟ ಆಗ್ಬೋದು ಈ ಕ್ಲಿಪ್ಪಿಂಗ್ಸ್. ಅನಿಲ್ ಅವರು ಟೊಮ್ಯಾಟೊ ಗೊಜ್ಜು ಮಾಡ್ತಾಯಿದ್ದಾರೆ. ಅವಾಗಲೇ ಡಿಶ್ನ ರೆಸಿಪಿ ತೋರಿಸೋಣ ಅಂದರೆ ಆಗಲಿಲ್ಲ, ಮಿಸ್ ಆಗೋಯ್ತು ರೆಸಿಪಿ. ಅಲ್ಲ, ನಿಮ್ಮ ಒಂದು ಸ್ಪೆಷಲ್, ಅನಿಲ್ ಸ್ಪೆಷಲ್ ಟೊಮ್ಯಾಟೊ ಗೊಜ್ಜು ರೆಸಿಪಿ ಸಿಗ್ನೇಚರ್ ಡಿಶ್. ಪಾಪ ಹೆಂಗಿರುತ್ತೆ ಚಿನಿ ಡ್ಯಾಡಿ ಮಾಡೋದು? ಅಪ್ಪಬ್ಬಬ್ಬಬ್ಬಬ್ಬ ನೋಡ್ರಿ, ಫ್ರೆಂಚ್ ಕಲಿತಾ ಇದೆಯಾ? ಚೆನ್ನಾಗಿದೆ. ಹೌದಾ? ನಳ ಮಹಾರಾಜ. ಸ್ಟವ್ ಸಣ್ಣಕ್ಕೆ ಮಾಡಿದ್ದೀರಾ ಸರ್? ಎಲ್ಲಿ ಸಣ್ಣಕ್ಕೆ ಮಾಡಿದ್ದೀರಾ? ಆ ಕಡೆ ತಿರುಗಿಸಿದ್ದೀರಲ್ಲವ. ಸಣ್ಣಕ್ಕೆ ಮಾಡೋದಂದ್ರೆ ಆಫ್ ಮಾಡ್ತಾ ಇದ್ದೀರಾ? ಆಫ್ ಆಗೋಯ್ತು. ಆಫ್ ಮಾಡು. ಸಣ್ಣಕ್ಕೆ ಅಂದರೆ ಈ ಕಡೆಗೆ ಸಿಮ್ ಮಾಡೋದು. ಆನ್ ಮಾಡಿ ಸಾಕು ಬಿಡ್ರಿ. ನಿಧಾನ ಸ್ಟವ್. ಹಾಂ, ಈ ಕಡೆ ತಿರುಗಿಸಿ. ಹಾಂ, ಆ ಥರ ಸಣ್ಣಕ್ಕೆ ಮಾಡೋದಂದರೆ ಮುಚ್ಚಿ ಅದನ್ನು.
ಅವಾಗಲೇ ಡ್ಯಾಡಿ ಫುಲ್ ಹಿಂಗ್ ಮಾಡ್ಬಿಟ್ಟು ಸಾಕ ಸಾಲ್ಟು ಡ್ಯಾಡಿ ನಂಗೆ ಅಂತಾರೆ ಹಾಕ್ಬಿಟ್ರಿ ಕೈಗೆ ಮುಂಚೆ ಸ್ವಲ್ಪ ಹೊತ್ತು ಬೇಯಿಸೋಣ ನೋಡಿ ಸುಟ್ಬಿಟ್ರು ಡ್ಯಾಡಿ ಏನಾಗ್ಬಿಡಮ್ಮ ಅದೆಲ್ಲ ಬಿಸಿ ಬಿಸಿ ಟೊಮೊಟೊ ಗೊಜ್ಜು ಹಾಕ್ಬಿಟ್ರಾ ಒಂಚೂರು ಉಪ್ಪು ಮಾಡಿಲ್ಲ ಗಟ್ಟಿಯಾಗಿರ್ಬೇಕು ಅದಕ್ಕೆಲ್ಲ ಏನು ಉರಿಯುತ್ತದೆ ಉರಿ ಎಲ್ಲ ಇಂಥದಿಲ್ಲ ಹೆಣ್ಮಕ್ಳು ಫುಲ್ ಸ್ಟ್ರಾಂಗ್ ಆಗಿರ್ಬೇಕು ಹಾ ಇಲ್ಲಿ ಬೇಡ ಬನ್ನಿ ಕಿಚನ್ ಅಲ್ಲಿ ಬೇಡ ಏನ್ ಕಿಚನ್ ಬೇಡ ಕಿಚನ್ ಅಲ್ಲಿ ಬೇಡ ಏನ್ ಬೇಡ ಹಿಂಗ್ ಹೊಡೆದ್ರೆ ಆಮೇಲೆ ಎಲ್ಲರೂ ಅದಕ್ಕೆ ಏನಿಗೆ ಕೊಡ್ತೀಯ ನನಗೆ ಏನಿಗೆ ಕೊಡ್ತೀಯ ಸುಮ್ತೇನೆ ನೋಡು ಹೆಂಗೆ ಹೊಡಿತೀಯ ಬಾಕ್ಸಿಂಗ್ ಪ್ರಾಕ್ಟೀಸ್ ನಾನು ಚಪಾತಿ ಮಾಡಿಟ್ಕೊಂಡು ಕಾಯ್ತಾ ಇದ್ದೀನಿ ಅವಾಗಿಂದ ಎಷ್ಟೊತ್ತಾಯ್ತು ಚಪಾತಿ ಮಾಡಿಟ್ಕೊಂಡು ಕಾಯ್ತಾ ಇದ್ದೀನಿ ಏನ್ ಟಕ 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 ಹತ್ಸಕ್ ಅಂದ್ರೆ ಅದು ಸ್ಟವ್ ಆನ್ ಮಾಡಕ್ ಬರ್ಬೇಕಲ್ಲ ಡ್ಯಾಡಿ ಅಲ್ಲ ಟಕ ಟಕ ಅನ್ಸ್ತದ್ರಲ್ಲ ಡ್ಯಾಡಿ ಅವಾಗಿಂದ ಅದೇ ಹೇಳ್ತಾರದು ಆನ್ ಮಾಡಕ್ ಬರಲ್ಲ ಅಂತ ನೋಡಿ ಇಲ್ಲಿ ಅದನ್ನ ಮಾಡೋದು ಇಲ್ಲಿದೆ ಟಕ್ ಟಕ್ ಇಲ್ಲಿ ಸುಡ್ತಾ ಇಲ್ಲ ನೋಡಿ ಚೆಂಚ್ ಮುಟ್ಟ ನೋಡೋದ್ರೆ ಚೆಂಚ್ ಮುಟ್ಟೆ ಅಮ್ಮ ಇಲ್ಲ ಈ ಕಡೆ ಬಂದ್ಬಿಟ್ಟಿಂಗ ಕೈ ಹಿಡು ನೋಡು ಹಂಚು ನಾನು ಯಾಕೆ ಇಡ್ಲಿ ನಾನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಎಲ್ಲ ಮತ್ತೆ ನೋಡಿ ಇಲ್ಲಿ ಇಲ್ಲಿ ಮತ್ತೆ ಇನ್ಸಲ ಮಾಡೋ ಅಷ್ಟು ಮಾಡು ಅಂತಡಿ ಬೇಡ ನಾನು ನೀವು ಇಡು ಫುಲ್ ಇಡಿ ಟಚ್ ಮಾಡಿ ಅದು ಇಡಿ ಅದು ಆಯ್ತಾ ಇವಾಗ ಟೊಮೆಟೊ ಗೊಜ್ಜಾ ಗುಡ್ ಹೆಂಗೆ ಪರವಾಗಿಲ್ಲ ಹಾ ಏನೋ ಪರವಾಗಿಲ್ಲ ತಿನ್ಬೋದು ಅಷ್ಟೇ ಅಂತ ಹೊಗಳ್ಕೊಳಂತಂದು ಏನೂ ಇಲ್ಲ ಅದೇನೇ 10:30 ಆಗ್ತಾ ಇದೆ ಟೈಮು ಸೂಪರ್ ನೋಡಿ ಮಗಳು ನೋಡಿ ಹೆಂಗೆ ಹೇಳ್ತಾ ಇರೋದು ಸೂಪರ್ ಆಗಿದೆ ಅಂತ ನಿನ್ನ ಮಗಳಲ್ವಾ ಅದಕ್ಕೆ ನೀನು ಸುಟ್ಟೋದ್ರೆ ಅದು ಕಡಲೆಬೇಳೆ ಸೀಸಿದ್ಯಾ ಹ್ಞೂ ಕಡಲೆಬೇಳೆ ಸೀಸಿದ್ಯಾ ಒಂದು ನೋಡು ನೋಡೋದು ಟೇಸ್ಟ್ ನೋಡು ಪರವಾಗಿಲ್ಲ ಚಿನ್ನಗಂತೂ ಭಾರಿ ಇಷ್ಟ ಅಷ್ಟು ಕರ್ಬೇವಿನ ಸೊಪ್ಪಿಲ್ಲ ಒಂದು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ನೋಡ್ಕೊಂಡು ಬಂದ್ರಲ್ಲ ಹೀಗಿತ್ತು ಅನಿಲ್ ಮಾಡಿದ ಸಿಗ್ನೇಚರ್ ಡಿಶ್ಶು ಟೊಮೆಟೊ ಗೊಜ್ಜು ಯಾವಾಗಾದರೂ ಇನ್ನೊಂದ್ಸರಿ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಅವರು ಫ್ರೀ ಆಗಿದ್ದಾಗ ಮಾಡಿದಾಗ ನಿನ್ನೆ ನಾನು ಫೋನ್ ಚಾರ್ಜ್ ಇರಲಿಲ್ಲ ಅವತ್ತು ಹಾಗಾಗಿ ನಾನು ಶೇರ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ತೀನಿ ಓಕೆ ಇವಾಗ ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತೀನಿ ಅವಳಿಗೆ ಈ ಗೌನ್ಸ್ ಎಲ್ಲ ಅಷ್ಟು ಇಷ್ಟ ಆಗ್ತಿಲ್ಲ ಇವಾಗ ಮುಂಚೆ ಅಂದರೆ ಯಾವಾಗಲೂ ಗೌನ್ಸ್ ತೊಗೊಳ್ತಾ ಇದ್ದೆ ನಾನು ದೊಡ್ಡ ದೊಡ್ಡ ಗೌನ್ಸ್ ತೊಗೊಳ್ತಾ ಇದ್ದೆ ಅವಳು ಬರ್ತಡೆಗೆ ಆದರೆ ಇವಾಗ ನಂಗೆ ಗೌನ್ಸ್ ಬೇಡ 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 ಅಂತ ಹೇಳ್ತಾಳೆ ಅವಳು ಹಾಗಾಗಿ ಸ್ಕೂಲ್ಗೆ ಹಾಕ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಜೀನ್ಸ್ ಮತ್ತು ಒಂದು ಟೀ ಶರ್ಟ್ನ ಪುಲೋವರ್ ಥರ ಟೀ ಶರ್ಟ್ನ ತೊಗೊಂಡಿದ್ದೀನಿ ಅಂದರೆ ಅವ್ರ ಸ್ಕೂಲಲ್ಲಿ ಸ್ಲೀವ್ಲೆಸ್ಸು ಹಾಗೆಯೇ ಥ್ರೆಡೆಡ್ ಡ್ರೆಸ್ಸು ಮತ್ತು ಹಾಫು ಮಿಡಿ ಇದು ಯಾವುದೂ ಅಲೋ ಇಲ್ಲ ಅವ್ರ ಸ್ಕೂಲಲ್ಲಿ ಕಂಪ್ಲೀಟಾಗಿ ನೀಟಾಗಿ ಕವರ್ ಮಾಡ್ಕೊಳ್ಳೋಂಥ ಡ್ರೆಸ್ನ ಹಾಕ್ಕೊಂಡು ಹೋಗಬೇಕು ಹಾಗಾಗಿ ಅವಳಿಗೆ ಈ ರೀತಿ ಡ್ರೆಸ್ನ ತೊಗೊಂಡಿದ್ದೀವಿ ಇದು ಬಂದು ಈ ಥರ ಪುಲ್ಲೋವರ್ ಥರ ಟೀ ಶರ್ಟ್ ಇದೆ ಹಾಫ್ ಇದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಅವತ್ತು ಬರ್ತಡೇ ದಿನ ತೋರಿಸ್ತೀನಿ ಹೀಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ಫೋಟೋ ತೊಗೊಂಡ್ಲೇ ಇಲ್ಲ ನನಗೂ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ ಅಕ್ಷಿ ಸಿನಿ ತಲೆಗೆ ಒಂಥರ ನೋವು ಬಂದುಬಿಟ್ಟಿದೆ ಅಷ್ಟು ಶೀತ ಆಗಿಬಿಟ್ಟಿದೆ ಇದಕ್ಕೆ ಒಂದು ಜೀನ್ಸ್ನ ತೊಗೊಂಡಿದೆ ಈ ಥರ ಇಷ್ಟ ಆಯಿತು ಅವಳಿಗೆ ಆ್ಯಕ್ಚುಲಿ ಇದಕ್ಕೆ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಇದಕ್ಕೆ ಒಂದು ಪಿಂಕ್ ಟಾಪ್ ತೊಗೊಂಡಿದ್ದೆ ಅವಳು ಅದು ಬೇಡ ಅಂತ ಹೇಳಿಬಿಟ್ಟು ಈ ಟೀ ಶರ್ಟ್ನ ತೊಗೊಂಡಿದ್ದಾಯಿತು ಅದು ಒಂದು ಸ್ವಲ್ಪ ಅವಳಿಗೆ ಈಗ ಒಂಥರ ಲೂಸ್ ಅನಿಸ್ತಾ ಇತ್ತು ಹಾಗಾಗಿ ಅದನ್ನು ಬಿಟ್ಟು ಈ ಟೀ ಶರ್ಟ್ನ ತೊಗೊಂಡು ಪ್ಯಾಂಟ್ ಅದೇ ತೊಗೊಂಡಿದ್ದಾಳೆ ಅದೇನು ಟ್ರಯಲ್ ಮಾಡಿದ್ದು ಅದೇ ಪ್ಯಾಂಟ್ನೇ ತೊಗೊಂಡ್ವಿ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅವಳಿಗೆ ನಾನು ಅವಳು ಬರ್ತಡೇ ದಿನ ಹಾಕೋತಾಳಲ್ಲ ಅವಾಗ ತೋರಿಸ್ತೀನಿ ಹಾಗೆಯೇ ನಮ್ಮ ಕೃಷ್ಣನಿಗೆ ಒಂದು ತೊಗೊಂಡು ಅವನಿಗೆ ತೋರಿಸಿಲ್ಲ ಇನ್ನು ಅವ್ನಿಗೊಂದು ಟೀ ಶರ್ಟ್ ತೊಗೊಂಡು ಹಾಗೆಯೇ ಯಾವಾಗಲೂ ಜೀನ್ಸ್ ಪ್ಯಾಂಟೇ ತೊಗೊಳ್ತಾ ಇದ್ವಿ ಅವನಿಗೆ ಈ ಸರಿ ಶಾರ್ಟ್ಸ್ ಥರ ತೊಗೊಂಡಿದ್ವಿ ಅವನಿಗೆ ಶಾರ್ಟ್ಸ್ ಮತ್ತು ಟೀ ಶರ್ಟ್ನ ತೊಗೊಂಡಿದ್ವಿ ಎರಡು
ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ತೊಗೊಂಡಿದ್ದೀವಿ. ಸಿಕ್ಕಾಬಟ್ಟೆ ಜೀನ್ಸ್ ಪ್ಯಾಂಟ್ಸ್ ಇದೆ ಅವನ ಹತ್ರ, ಹಾಗಾಗಿ ಜೀನ್ಸ್ ಪ್ಯಾಂಟ್ ಬೇಡ ಅಂತ ಹೇಳಿ ಸರಿ ಈ ಥರ ಚೂಸ್ ಮಾಡಿದ್ವಿ. ಶರ್ಟ್ಸು ಅಷ್ಟೇ ಜಾಸ್ತಿ ಇದೆ ಅವನಿಗೆ, ಸ್ವಲ್ಪ ಅದಕ್ಕೆ ಟೀ ಶರ್ಟ್ ತೊಗೊಂಡೆ ನಾನು. ಬೇಗ ಗಲೀಜು ಮಾಡ್ಕೊತಾನೆ, ಮತ್ತು ಎಷ್ಟು ಬಟ್ಟೆ ಇದ್ರೂ ಸಾಲಲ್ಲ ಅವನಿಗೆ, ಸಿಕ್ಕಾಬಟ್ಟೆ ಗಲೀಜು ಮಾಡ್ಕೊತಾನೆ. ಆಮೇಲೆ ನಾನು ಒಂದು ಈ ಥರ ಒಂದು ದುಡ್ಡು ಶ್ರಗ್ ಥರ ತೊಗೊಂಡೆ, ಒಂದು ಬೆಂಕಿಯಾಗಿ ಹಾಕ್ಕೊಂಡು ತೋರಿಸ್ತೀನಿ ರೀ ಹೇಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೇನು ಸೂಟ್ ಆಗ್ತಾ ಇಲ್ಲ ಇದು, ಬಟ್ ಸುಮ್ಮನೆ ಹಾಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಇದೆ ಇದು, ಎಲ್ಲರೂ ಟ್ರಾವೆಲಿಂಗ್ ಹೋದಾಗ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಅವ್ರ ಡ್ರೆಸ್ನ ಎಲ್ಲ ಎತ್ತಿಟ್ಟಿದ್ದಾರೆ, ನಮಗೆ ಸಿಗ್ತಾ ಇಲ್ಲ. ಇನ್ನೊಂದು ಕಮಿಂಗ್ ಬ್ಲಾಗ್ಸಲ್ಲಿ ಯಾವಾಗಾರು ತೋರಿಸ್ತೀನಿ. ಅವ್ರಿಗೆ ಒಂದಷ್ಟು ಬಟ್ಟೆನ ಶಾಪ್ ಮಾಡಿದ್ರು. ಅವಳಿಗೆ ಇನ್ನೊಂದು ಫ್ರಾಕು ಬರ್ಡೇ ಪಾರ್ಟಿಗೆ ಹಾಕ್ಕೊಳ್ಳೋದಕ್ಕೆ ಅದನ್ನು ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ, ನೈಕಾ ಫ್ಯಾಷನ್ಸಲ್ಲಿ ಬುಕ್ ಮಾಡಿದ್ದೀನಿ. ಅದನ್ನು ಕೂಡ ನಾನು ತೋರಿಸ್ತೀನಿ. ಅದು ಬಂದಮೇಲೆ ಅದಿನ್ನೂ 2-3 ಡೇಸ್ ಆಗುತ್ತೆ ಬರೋಕ್ಕೆ, ಬಂದಮೇಲೆ ತೋರಿಸ್ತೀನಿ. ಇಲ್ಲೆಲ್ಲ ನೋಡಿದ್ವಿ ಸುಮಾರು ಕಡೆ ಶಾಪ್ಸಲ್ಲಿ, ಬಟ್ ಅವಳಿಗೆ ಎಲ್ಲೂ ಇಷ್ಟ ಆಗಲಿಲ್ಲ. ಎಲ್ಲ ಗೌನ್ಸ್, ದೊಡ್ಡ ದೊಡ್ಡ ಗೌನ್ಸು, ಶಾರ್ಟ್ ಫ್ರಾಕ್ಸ್ ಎಲ್ಲ ಅಷ್ಟೊಂದು ಯಾವುದು ಚೆನ್ನಾಗಿ ಅನ್ನಿಸ್ಲಿಲ್ಲ ಅವಳಿಗೆ. ಹಾಗಾಗಿ ಅವಳು ಅಲ್ಲಿ ತೋರಿಸ್ದೆ ನೈಕಾ ಫ್ಯಾಷನ್ಸ್ಲಿ ಓಕೆ ಅಂತ ಅಂದು, ಚೆನ್ನಾಗಿತ್ತು. ಹಾಗಾಗಿ ಅಲ್ಲೇ ಬುಕ್ ಮಾಡಿಬಿಟ್ಟಿದ್ದೀನಿ. ಅದು ಬಂದಮೇಲೆ ತೋರಿಸ್ತೀನಿ. ಆಮೇಲೆ ಇನ್ನೇನು ಕೇಕ್ ಆರ್ಡರ್ ಮಾಡಬೇಕು. ಆಮೇಲೆ ಡೆಕೋರೇಷನ್ ಏನು ಮಾಡಲ್ಲ, ಬೇಡ ಅಂತ ಅಂದ್ಕೊಂಡು ನಮಗೆ ಬೇಜಾರು ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಯಾರಾದರೂ ಸ್ವಲ್ಪ ಸಿಂಪಲಾಗಿ ಒಂದು ಬಜೆಟಲ್ಲಿ ಯಾರಾದರೂ ಮಾಡಿಕೊಟ್ರೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ, ಹುಡುಕ್ತೀನಿ. ಯಾರಾದರೂ ಇದ್ದರೆ ಆ ರೀತಿಯೂ ಕೂಡ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಯಾರನ್ನೂ ಏನು ಕರೆಯಲ್ಲ, ಮನೆಯವ್ರು ಮಾತ್ರನೇ ಮಾಡ್ಕೊಳ್ಳೋದು. ಪ್ರತಿ ವರ್ಷ ಥರನೇ ಈ ವರ್ಷವೂ ಮನೆಯವ್ರು ಮಾತ್ರನೇ ಮಾಡ್ಕೊಳ್ತೀವಿ. ಸಿಂಪಲಾಗಿ ಕೇಕ್ ಕಟ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಫೋಟೋಸ್ ತೊಗೊಳ್ಳೋದು, ಈ ರೀತಿ ಇರುತ್ತೆ ಬರ್ತಡೇ. ನೀವು ನನ್ನ ವೀಡಿಯೋಸ್ನ ನೋಡಬೇಕು ಇನ್ನೂ ಹೆಚ್ಚು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋಸ್ ಬರಲಾ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.